ಸ್ವಾಮಿ ಶರಣಂ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ಸಾಕಷ್ಟು ಚರ್ಚೆ ಮಾಡ್ತಾ ಇದ್ದೀವಿ. ಇಡೀ ವಾರ ನಾವು ಇದೇನೇ ಚರ್ಚೆ ಮಾಡುವಂಥದ್ದು. ಅಯ್ಯಪ್ಪನ ಆರಾಧನೆ ಅಂದರೆ ಅದು ಅಷ್ಟು ಸುಲಭ ಅಲ್ಲ. ಚಂದ್ರಶೇಖರ್ ಅವರು ಹೇಳ್ದಂಗೆ, ಸಂತೋಷ್ ಗುರೂಜಿ ಹೇಳ್ದಂಗೆ, ನಾವು ನಮ್ಮ ಮೈ ಮನಸ್ಸುಗಳನ್ನು ಸ್ವಚ್ಛತೆ ಮಾಡ್ಕೊಳ್ಳುವಂಥದ್ದು. ಆ ಸ್ವಚ್ಛತಾ ಪ್ರಕ್ರಿಯೆ ಅಯ್ಯಪ್ಪನ ಹೆಸರಿಂದ ಶುರು ಆಗುತ್ತೆ. ಅಂದರೆ ಖಂಡಿತವಾಗಲೂ ಅದನ್ನು ಮಾಡ್ಕೋಬೇಕು ಅಂತ. ಕೇವಲ ಮಾಡ್ಕೊಂಡಾದ್ಮೇಲೆ ಮತ್ತೆ ಬಂದ ಮೇಲೆ ಯಥಾಸ್ಥಿತಿ ಅಂದರೆ ನನಗೊಂದು ಜ್ಞಾಪಕ ಆಗುತ್ತೆ, ಕಾಗೆ ಕಾಶಿಗೆ ಹೋದರೂ ಕೂಡ ತನ್ನ ಬಣ್ಣ ಬದಲಾಯಿಸಲ್ಲ, ತನ್ನ ಧ್ವನಿ ಬದಲಾಯಿಸಲ್ಲ ಅಂತಾರಲ್ಲ, ಹಾಗಾಗಬಾರದು. ನಮ್ಮದು ನಾವು ಬದಲಾವಣೆಗೆ ನಾಂದಿ ಹಾಡಬೇಕು ಅನ್ನೋದಾದರೆ ಖಂಡಿತವಾಗಲೂ ಅಯ್ಯಪ್ಪನ ಆರಾಧನೆಯನ್ನು ಮಾಡಬೇಕು ಅನ್ನುವಂಥದ್ದು. ಬನ್ನಿ ಮತ್ತೆ ಚರ್ಚೆನ ಮುಂದುವರಿಸ್ತಾ ಇದ್ದೀನಿ ಸಂತೋಷ್ ಅವರ ಜೊತೆಗೆ. ಸರ್, ತಾವು ಹೇಳಿದ್ರಿ ಆರಂಭದಲ್ಲಿ, ತುಂಬ ಅದ್ಭುತವಾಗಿ ಹೇಳಿದ್ರಿ. ಕೇವಲ ಏನು ಅಂದರೆ ಅದು ಕೆಲ ದಿನಗಳಿಗೆ ಮಾತ್ರ ಸೀಮಿತವಾಗಿರುವಂಥದ್ದಲ್ಲ. ಒಂದು ಜಾತ್ಯತೀತ ವ್ಯವಸ್ಥೆ ಅನ್ನುವಂಥದ್ದು ನಾವೇನು ಸಂವಿಧಾನದಲ್ಲಿ ಪಾಲನೆ ಮಾಡ್ತೀವಿ, ಅದು ನಿಜಕ್ಕೂ ಅಯ್ಯಪ್ಪನಲ್ಲಿದೆ ಅನ್ನುವಂಥದ್ದು ಒಂದು. ಜೊತೆಗೆ ಅಯ್ಯಪ್ಪನ ಪೂಜೆ ಪುನಸ್ಕಾರಗಳು ಅದು ಹೇಗೆ ಮಾಡೋದು, ಅದರ ಪ್ರೊಸೀಜರ್ಸ್ ಹೇಗೆ, ಅದ ನಂತರ ಮಾತಾಡೋಣ. ಅಯ್ಯಪ್ಪನ ಬಗ್ಗೆನೇ ಕೆಲವೊಂದು ತುಂಬ ಜನಗಳಿಗೆ ಗೊತ್ತಿಲ್ಲ ಏನು ಅಂತ. ಅಯ್ಯಪ್ಪನ ಬಗ್ಗೆ ಬಹಳ ಜನಗಳಿಗೆ ಕತ್ಲಿದೆ, ಹೌದು, ಏನು ಎತ್ತ ಅಂತ. ಅಯ್ಯಪ್ಪನ ಬಗ್ಗೆ ಆರಂಭ ಹೇಗೆ ನೀವು ಹೇಳಕ್ ಬಹಳ ಸ್ಪಷ್ಟ ನುಡಿಯನ್ನು ಹೇಳಿದ್ರೆ, ಅಯ್ಯಪ್ಪನ ಬಗ್ಗೆ ಕತ್ಲಿದೆ, ಆ ಕತ್ಲನ್ನ ಜ್ಯೋತಿ ರೂಪದಲ್ಲಿ ನೋಡಬೇಕು, ಬೆಳಕಾಗಬೇಕು ಅನ್ನೋದಕ್ಕೆ ಅಲ್ಲಿಗೆ ಹೋಗ್ತಾರೆ. ಆದರೆ ನೋಡ್ಕೊಂಡು ಬಂದು ಮತ್ತೆ ಪುನಃ ಬೀಳ್ತಕ್ಕಂಥದ್ದು, ನೀವು ಕಾಗೆ ಕತೆ ಹೇಳಿದಾಗೆ ಏನು ಚಂದ್ರಶೇಖರ್ ಅವರು ಅವಾಗಲೇ ಹೇಳಿದ್ರು ಚೆನ್ನಾಗಿ, ಮಾಲೆ ಹಾಕಿದಾಗ ಮಾತ್ರ ಅಯ್ಯಪ್ಪ ಅನ್ನುವಂಥದ್ದು. ವರ್ಷದಲ್ಲಿ ಒಂದು 15 ದಿವಸ ಇಲ್ಲ 5 ದಿವಸ, ಕೆಲವರು 1 ದಿವಸ. ಅದು ಎಲ್ಲಿವರೆಗೆ ಶಬರಿಮಲೆಗೆ ಹೋಗಿ ಬರ್ತಿದ್ದಂಗೆ ಅಯ್ಯಪ್ಪನ ಮರಿತಕ್ಕಂಥ ಜನಗಳು ಬಹಳಷ್ಟು ಜನ ಆಗ್ತಾ ಇದ್ದಾರೆ ಈಗ. ಆದರೆ ಅಯ್ಯಪ್ಪನ ಜೊತೆಯಲ್ಲೇ ಇರುವಂಥದ್ದು ಇದೆಯಲ್ಲ, ಅದು ಬಹಳ ಶ್ರೇಷ್ಠತೆ, ಬಹಳ ತೃಪ್ತಿಯನ್ನು ಕೊಡ್ತಕ್ಕಂಥದ್ದು. ಅದು ಸಾಕ್ಷಿ ನಾನೇ. 365 ದಿವಸವೂ ಅಯ್ಯಪ್ಪನ ಜೊತೆಗೆ ಸಂಬಂಧವನ್ನು ಇಟ್ಕೊಳ್ತಕ್ಕಂಥದ್ದು. ಅದು ಕರ್ನಾಟಕದಲ್ಲಿ ಅದೊಂದು ಹೆಮ್ಮೆ ಅಂತ ಅನಿಸುತ್ತೆ. ಎಲ್ಲರೂ ಒಂದು ಟೈಮ್ ಬೀಯಿಂಗ್ ಹೋಗಿ ಬರುವಂಥದ್ದಿದ್ದರೆ ಅಯ್ಯಪ್ಪನ ಪೀಠ ಅಂತ ಆಗಿ ಅಯ್ಯಪ್ಪನ ಪೀಠವನ್ನು ಅಲಂಕರಿಸ್ತಕ್ಕಂಥ ಭಾಗ್ಯ ಆ ಭಗವಂತ ನನಗೆ ಕೊಟ್ಟಿದ್ದಾನೆ. 365 ದಿವಸವೂ ಅಯ್ಯಪ್ಪನ ಜೊತೆಯಲ್ಲಿ ನಾನು ಸಂಬಂಧವನ್ನು ಬೆಳೆಸ್ಕೊಂಡು ಬದುಕ್ತಾ ಇರುವಂಥದ್ದೊಂದು ಭಾಗ್ಯ ಕೊಟ್ಟಿದ್ದಾನೆ. ಅವನ ಜೊತೆಯಲ್ಲಿ ಇದ್ದಾಗ ಅದು ಸಾವು, ನೋವು, ನಲಿವುಗಳು, ಮಧ್ಯದಲ್ಲಿ ಸಂತೋಷ, ಅದು ನಮ್ಮ ಇಬ್ಬರಿಗೆ ಗೊತ್ತಿರ್ತದೆ. ನಿನ್ನ ನಡುವಿನ ಈ ಮಾತು ಇನ್ಯಾರಿಗೂ ಅರ್ಥವಾಗೋದಿಲ್ಲ ಅನ್ನುವಂಥದ್ದೊಂದು ಹಾಡನ್ನು ಸಹ ನಾನು ಬರೆದಿದ್ದ ಮಾರ್ಕೆಟಲ್ಲಿ ಹೋಗಿತ್ತು. ಅಂದರೆ ಅಯ್ಯಪ್ಪನ ಜೊತೆ ಪ್ರತಿಯೊಬ್ಬನ ಹಾಗಿರಬೇಕು ಅಂತ ನಾನು ಹೇಳೋದು. ಆವಾಗ ಎಲ್ಲರ ಜೊತೆಯಲ್ಲಿ ಅವನು ನಲಿತಾನೆ. ಕೆಲವೊಂದು ಸಂದರ್ಭದಲ್ಲಿ ನಾವು ಕಷ್ಟದಿಂದ, ದುಃಖದಿಂದ ನುಡಿದಿರ್ತಕ್ಕಂಥದ್ದು ನಾವು ನಡೆಸ್ತಕ್ಕಂಥದ್ದು ಸಾಧ್ಯತೆಗಳಿವೆ. ಅಂತಹ ಒಂದು ಭವ್ಯವಾಗಿರ್ತಕ್ಕಂತಹ ಒಂದು ನೋಟವೇ ಅಯ್ಯಪ್ಪನ ಈ ರೂಪ. ನೀವು ಮಕರ ಜ್ಯೋತಿ ಅಂತ ನಾವೇನು ಕರಿತೀವಿ, ಆ ವಿಗ್ರಹವನ್ನು ನೋಡಿ, ಡೈಮಂಡ್ ಶೇಪ್ನಲ್ಲಿರ್ತಕ್ಕಂಥ ವಿಗ್ರಹ ಅಯ್ಯಪ್ಪ. ಅಲ್ಲಿಂದ ಪ್ರಾರಂಭ ಮಾಡೋಣ. ಅಯ್ಯಪ್ಪ ಅನ್ನುವಂಥದ್ದನ್ನ ಜ್ಯೋತಿ ರೂಪದಲ್ಲಿ ತೋರಿಸ್ಲಿಕ್ಕೆ ಕಾರಣನೇ ಇಷ್ಟು. ಜ್ಯೋತಿ ಅನ್ನುವಂಥದ್ದು ಹೀಗೆ ಕಾಣ್ತಕ್ಕಂಥ ಉರಿಯುವಂಥದ್ದು, ಅದು ಸಹ ಡೈಮಂಡ್ ರೂಪದಲ್ಲೇ ಇರುವಂಥದ್ದು. ಅಯ್ಯಪ್ಪನ ವಿಗ್ರಹನ ನೀವು ತೋರಿಸ್ತಾ ಇದ್ದೀರಿ, ಅದು ನೋಡಿದ್ರೆ ಒಂದು ಚೌಕ ಅದಕ್ಕೆ ಹಾಕಿಬಿಟ್ರೆ ಅದು ಸಹ ಜ್ಯೋತಿ ರೂಪದಲ್ಲಿ ಕಾಣ್ಲಿಕ್ಕೆ ಶುರುವಾಗುತ್ತೆ. 2 ಮುಂಗಾಲ ಮೇಲಿನ ಕೈಗಳು ಬಂದ್ಬಿಟ್ಟು ಮೇಲ್ಗಡೆ ಮುಡಿ, ಕೆಳಗಡೆ ಪಾದನ ತಗೊಂಡ್ರೆ ಒಂದು ಪಾಯಿಂಟಿಗೆ ನಿಲ್ಲುತ್ತೆ. ಅಂದರೆ ಜ್ಯೋತಿ ರೂಪ ಅನ್ನುವಂಥದ್ದು ಇದೆಯಲ್ಲ, ಬೆಳಕು, ಈ ಜಗತ್ತಿಗೆ ಬೆಳಕು ಕೊಡುವಂಥದ್ದೇ ಭಗವಂತನ ಒಂದು ರೂಪ. ಆ ಬೆಳಕಲ್ಲೇ ಆ ಭಗವಂತನ ನೋಡಬೇಕು ಅಂಥೇಳಿ. ನಾವು ಪ್ರತ್ಯಕ್ಷವಾಗಿ ಭಗವಂತನ ಯಾವ ರೂಪದಲ್ಲಿ ನೋಡ್ಬೋದು ಅಂದ್ರೆ ಸೂರ್ಯನನ್ನು ನೋಡೋದ್ರಿಂದ ಇಂಥ ಒಂದು ಶಕ್ತಿ ಜಗತ್ತಿನಲ್ಲಿ ಇದೆ ಅಂತಂದ್ರೆ ಅದು ಭಗವತ್ ಶಕ್ತಿ ಅಂತಲೇ ನಾವು ನಂಬ್ತೀವಿ. ಅದೇ ಒಂದು ಶಕ್ತಿ ಇನ್ನೊಂದು ಕಡೆ ಇದೆ ಅಂತಂದ್ರೆ ಅದು ಜ್ಯೋತಿ. ಮನೆಯಲ್ಲಿ ಒಂದು ದೀಪ ಹಚ್ಚಿದ್ರೂ ಸಮೇತ ಬೆಳಕನ್ನು ಕೊಡುತ್ತೆ, ಕತ್ಲನ್ನು ಓಡಿಸುತ್ತೆ. ಅಂತಹ ಕತ್ಲು, ನಮ್ಮ ಒಳಗಡೆ ಇರುವಂಥ ಕತ್ಲು ಓಡಿಸ್ತಕ್ಕಂಥ ರೂಪ ಈ ಅಯ್ಯಪ್ಪ ಅಂತ ಹೇಳಿ ತ್ರಿಮೂರ್ತಿಗಳು ಅದರೊಳಗೆ ಸಮ್ಮಿಲನ ಅಂತ ತಗೊಂಡ್ರು. ಹೇಗೆ ಹರಿಹರ ಅನ್ನುವಂಥ ಶಿವ ಮತ್ತು ವಿಷ್ಣುವರ ಸಂಯೋಗದಿಂದ ಆಗಿರ್ತಕ್ಕಂಥದ್ದು ಬ್ರಹ್ಮ ಜ್ಞಾನ ಸೇರಿರ್ತಕ್ಕಂಥದ್ದು. ಹಾಗಾಗಿ ಅಖಿಲಾಂಡ ರೂಪ ಬ್ರಹ್ಮಾಂಡ ನಾಯಕ ಅಂತ ಅವನ್ನ ಕರೆದ್ರು. ಬ್ರಹ್ಮನೂ ಅದರೊಳಗೆ ಸೇರಲ್ಪಟ್ಟು ಬ್ರಹ್ಮಣ್ಯ ಅಂತ ಪ್ರಾರಂಭ ಆಗುತ್ತೆ. ಎಲ್ಲಿಂದ ಅಂತಂದ್ರೆ ಬ್ರಹ್ಮಣ್ಯ ಅಂತ ಜಾತಿಯಿಂದ ನಾನು ಹೇಳ್ತಾ ಇಲ್ಲ, ಸಂಸ್ಕಾರದಿಂದ ಬ್ರಹ್ಮಣ್ಯ ಅಂತ. ಯಾವಾಗ ಮಾಲೆನ ಧರಿಸ್ತೀರಿ ಅಲ್ಲಿ ಬ್ರಹ್ಮತ್ವವನ್ನು ನಾವು ಕೊಡುಗೆಯಾಗಿ ಕೊಡ್ತಾ ಇರ್ತೀವಿ. ಯಾವಾಗ ಆ ಬ್ರಹ್ಮತ್ವ ಬಂತು ಅದನ್ನು ಪಾಲನೆ ಮಾಡ್ತಕ್ಕಂಥದ್ದು ಬ್ರಹ್ಮಣ್ಯವಾಗಿರ್ತದೆ. ಅಲ್ಲಿ ಬ್ರಹ್ಮತ್ವ ಬಂದರೂ ಬಾಯಿನಲ್ಲಿ ನೋಡಿತಕ್ಕಂಥ ಹರಿಹರ ಅಂತ. ಅಲ್ಲಿಗೆ ತ್ರಿಮೂರ್ತಿಗಳ ರೂಪವೇ ಈ ಅಯ್ಯಪ್ಪನ ರೂಪದಲ್ಲಿ ಕಾಣುತ್ತೆ. ಇನ್ನು ಒಂದು ಬಿಟ್ಬಿಟ್ವಿ ಶಕ್ತಿ ಅಂತ. ಅಂದರೆ ಅಮ್ಮನವ್ರನ್ನ ನಾವು ಕರಿತಕ್ಕ ಶಾಕ್ತ ದೇವತೆ ಅಂತ ನಾವೇನು ಕರಿತೀವಿ. ಸಂಪ್ರದಾಯದಲ್ಲಿ ವೈಷ್ಣವ ಸಂಪ್ರದಾಯ, ಶೈವ ಸಂಪ್ರದಾಯ, ಶಾಕ್ತ ಸಂಪ್ರದಾಯ ಅಂತ ನಾವೇನು ಪೂಜೆನ ಮಾಡ್ತೀವಿ, 51 ಶಕ್ತಿ ಪೀಠಗಳನ್ನು ಆರಾಧಿಸ್ತಾರೆ. ಆ ಶಕ್ತಿ ರೂಪವನ್ನು ಸಹ ಇದರೊಳಗೆ ಸೇರಿಸಲ್ಪಡ್ತು. ನೀವು ಅಯ್ಯಪ್ಪನ ಮಾಲೆ ಹಾಕ್ತಿರಲ್ಲ, ಹಾಕಿದಾಗ ಭಸ್ಮವನ್ನು ಧರಿಸ್ಕೊಳ್ತೀರಿ, ಇದು ಶಿವನ ಸಂಕೇತ. ಆಮೇಲೆ ಗಂಧವನ್ನು ಧರಿಸ್ತೀವಿ, ಇದು ವಿಷ್ಣುವಿನ ಸಂಕೇತ. ಆ ಗಂಧದ ಮಧ್ಯೆ ಕುಂಕುಮವನ್ನು ಧರಿಸ್ತಕ್ಕಂಥದ್ದು ಶಕ್ತಿಯ ಸಂಕೇತ. ಅಂದರೆ ಈ ದೇವಿಯನ್ನೂ ಸಹ ಇದರೊಳಗೆ ಧರಿಸೋದ್ರಿಂದ ಸಂಪೂರ್ಣವಾದಂಥ ಸಮ್ಮಿಲನವೇ, ಭಗವತ್ ಸಾನ್ನಿಧ್ಯವೇ, ಪರಬ್ರಹ್ಮನ ಸಂಬಂಧವೇ ಈ ಅಯ್ಯಪ್ಪನ ಮುಖಾಂತರ ಮಾಡ್ತಕ್ಕಂಥದ್ದು ಒಂದು ಸರಳ ರೀತಿಯಲ್ಲಿ. ನೋಡಿ ಎಷ್ಟು ಸಂದಿಗ್ಧತೆ ಇದೆ. ಉಪನಿಷತ್ತು ಹೇಳ್ತಕ್ಕಂಥದ್ದು, ವೇದಗಳು ಹೇಳ್ತಕ್ಕಂಥದ್ದು ಸಾಮಾನ್ಯದವರಿಗೆ ಅರ್ಥವಾಗಲ್ಲ. ಅದನ್ನೇ ಸಾಮಾನ್ಯ ಭಾಷೆಯಲ್ಲಿ, ಆಡು ಭಾಷೆಯಲ್ಲಿ ತಂದು
ಆಡು ಭಾಷೆಯ ಒಂದು ನಾಡ ಜನಪದದ ರೀತಿಯಲ್ಲಿ ಒಂದು ಪಾಲನೆ ಮಾಡ್ತಕ್ಕಂಥ ರೀತಿ ನೀತಿಗಳನ್ನ ತಂದರು. ಇಷ್ಟು ಸರಳತೆ ಇನ್ಯಾವುದ್ರೊಳಗೂ ಸಹ ಸಿಗ್ಲಿಕ್ಕೆ ಸಾಧ್ಯತೆ ಇಲ್ಲ. ನೇರವಾಗಿ ಅಯ್ಯಪ್ಪನ ಆರಾಧನೆ ಮಾಡ್ತಕ್ಕಂಥ ಒಂದು ಅಥವಾ ನೇರವಾಗಿ ಯಾವುದೇ ದೇವರನ್ನ ಆರಾಧನೆ ಮಾಡ್ತಕ್ಕಂಥ ಒಂದು ಪದ್ಧತಿ ಇನ್ಯಾವುದೇ ದೇವರನ್ನಲ್ಲೂ ನಾವು ಕಾಣ್ಲಿಕ್ಕೆ ಸಾಧ್ಯತೆ ಇಲ್ಲ. ಅಂತಹ ಒಂದು ರೂಪವನ್ನು ಅಯ್ಯಪ್ಪನಲ್ಲಿ ಕೊಟ್ಟಿದ್ದೀವಿ. ಅದ್ಭುತವಾಗಿ ಹೇಳಿದ್ರಿ ಚಂದ್ರಶೇಖರ್. ತಾವು ಹೇಳಿದ್ರಿ ಅಂದ್ರೆ 77, 78 ಕೆಲವು ಒಂದು 5 ವರ್ಷಗಳು ಹೇಳಿದ್ರಿ ತಾವು. ಕರೆಕ್ಟ್. ಹೇಗೆ ಶುರುವಾಯಿತು ನಿಮಗೆ ಅಯ್ಯಪ್ಪನ ಹತ್ರ ಹೋಗ್ಬೇಕು ಅಂತ? ಆಗ ಅದೇ ನಾನು ಮೊದಲನೇ ಸತಿ ಹೇಳ್ದಂಗೆ ನಮಗೆ ಶಿವರಾಮ ಸ್ವಾಮಿಗಳು ಏನು ಮಾಡಿದ್ರು, ಮದ್ರಾಸಲ್ಲಿ ನಂಬಿಯಾರ್ ಸ್ವಾಮಿ ಅವರು, ಡಾಕ್ಟರ್ ರಾಜ್ಕುಮಾರ್ ಅವರು ಸುಮಾರು ವರ್ಷದಿಂದ ಅಲ್ಲಿ ಹೋಗ್ತಾ ಇದ್ರು. ಅವ್ರ ಜೊತೆ ಅಲ್ಲೊಂದು 3 ಬಸ್ ಇರೋದು. ಆ 3 ಬಸ್ಸಲ್ಲಿ ಸಾಮಾನ್ಯವಾಗಿ ಟೆಕ್ನಿಷಿಯನ್ಸು, ಕಲಾವಿದರು, ಮಿಕ್ಕಿದ ಎಲ್ಲ ಸಮಾಜದಲ್ಲಿ ಎಲ್ಲ ಥರದ ವ್ಯಕ್ತಿಗಳು ಅಲ್ಲಿ ಸೇರೋರು ನಂಬಿಯಾರ್ ಸ್ವಾಮಿ ಅವರ ಒಂದು ಇದರಲ್ಲಿ. ಆಗ ನಮಗೇನಾಗ್ತಿತ್ತು, ಶಿವರಾಮ ಸ್ವಾಮಿ ಇದ್ದಕ್ಕಿದ್ದಂಗೆ ಒಂದು ದಿವಸ ಏನು ಮಾಡಿದ್ರು, ನನಗೆ, ಶ್ರೀನಾಥ್, ವಿಷ್ಣುವರ್ಧನ್, ಜೈ ಜಗದೀಶ್, ಈ ಥರ ಸುಮಾರು ನಮ್ಮ ಒಂದು ಗ್ರೂಪ್ ಏನಿತ್ತೋ ಆ ಗ್ರೂಪ್ಗೆ ಎಲ್ರಿಗೂ ಇದನ್ನು ನೀವು ಮಾಲೆ ಹಾಕ್ಕೋಬೇಕು, ಈ ಡಿಸಿಪ್ಲಿನ್ ಇಟ್ಕೋಬೇಕು, ನೀವು ಆ ನಂಬಿಕೆ ನಿಮ್ಮಲ್ಲಿ ಬರಲಿ ಅಂತ ಹೇಳಿ ನಮ್ಗೆ ಫಸ್ಟ್ ಶುರು ಮಾಡಿಸ್ಬಿಟ್ರು. ಸರಿ, ನಮಗೇನು ಗೊತ್ತಿರಲಿಲ್ಲ. ಸೊ ಅದರಿಂದ ನಾವು ಅದು ಫಸ್ಟ್ ನಮ್ಗೆ ಯೋಚನೆ ಮಾಡಿದ್ದು ಡಿಸಿಪ್ಲಿನ್. ಆ ಡಿಸಿಪ್ಲಿನ್ ನನ್ನ ಮಗನ ನಮ್ಮ ಬೆಳಗ್ಗೆ ನಾವು ಹಾಕೊಂಡ್ಬಿಟ್ರೆ ಅಪ್ಪ ಒಂಥರ ಒಂದು ಶಕ್ತಿ ಬಂದಂಗೆ. ಆ ಶಕ್ತಿ ಒಳಗಡೆ ನಾವು ತುಂಬ ಬೆರೆತುಬಿಟ್ವಿ ನಾವು. ಫಸ್ಟ್ ನಾನು ಹೋದಾಗ ಡಾಕ್ಟರ್ ರಾಜ್ಕುಮಾರ್ ಅವರು ಮದ್ರಾಸಲ್ಲಿ ಆ ಒಂದು ಪ್ರಸಾದ, ಎಷ್ಟು ಥರದ ಪ್ರಸಾದ ಇರೋದು ಅಂತ ಹೇಳಿದ್ರೆ ನಮಗೆ ಅದು ಒಂಥರ ಒಂದು ಅನುಭವ. ಆ ಪ್ರಸಾದ ತಿನ್ನೋದಿದೆಯಲ್ಲ ಅದೇ ಒಂದು ಅನುಭವ, ಎಷ್ಟು ಥರದ ಪ್ರಸಾದ. ಆಮೇಲೆ ನಮಗೆ ಯಾವ ಥರ ಅದನ್ನು ಹೋಲ್ ಜರ್ನಿ, ಆಮೇಲೆ ಅದಾದ ಮೇಲೆ ದೇವಸ್ಥಾನಗಳ ಒಂದು ಭೇಟಿ, ಇದೆಲ್ಲ ಬಹಳ ಅದ್ಭುತವಾಗಿತ್ತು ನಂಬಿಯಾರ್ ಸ್ವಾಮಿ ಅವ್ರ ಟ್ರೂಪಲ್ಲಿ. ಆಮೇಲೆ ನನಗಿನ್ನೂ ಚೆನ್ನಾಗಿ ಜ್ಞಾಪಕ ಇದೆ, ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ಸತಿ ಹೋದಾಗ ಅಪ್ಪು ಪುಟ್ಟ ಹುಡುಗ ಸುಮಾರಾಗಿ ಅವನ್ನ ಭುಜದ ಮೇಲೆ ಎತ್ಕೊಂಡು ಮೇಲೆ ಹೊತ್ಬಿಟ್ರು. ಆ್ಯಂಡ್ ಹಿ ವಾಸ್ ದ ಫಸ್ಟ್ ಕ್ಲೈಮ್. ಅವರ ಒಂದು ಡಿಸಿಪ್ಲಿನ್ನು, ಅವರ ಒಂದು ಇದು ನೋಡ್ತಾ ಇದ್ರೆ ನಮ್ಗೆ ರೋಮಾಂಚಕರವಾಗ್ಬಿಡೋದು. ಮೈ ಗಾಡ್ ಅಣ್ಣವ್ರದ್ದು ಏನು ನಾವು ಹತ್ತಕ್ಕೆ ಮುಂಚೆ ಅವ್ರು ಹತ್ಬಿಟ್ಟಿರೋರು, ಅಪ್ಪನ ಎತ್ಕೊಂಡು ಎತ್ತಿದ್ರು. ಅಣ್ಣವ್ರದ್ದು ಒಂಥರ ಈ ಭಕ್ತಿಯ ಆವಾಹನೆ ಬಿಡಿ ಅದು. ಹೌದು, ಅದರಿಂದ ನಾವೆಲ್ಲ ವಿ ಆರ್ ಆಲ್ ಇನ್ಸ್ಪೈರ್ಡ್ ಆ ಒಂದು ಇದರಲ್ಲಿ. ಸೊ ನಾವು ಪ್ರತಿ ಸತಿನೂ ನಾವು ಇಷ್ಟು ಜನ ಒಂದು ಗ್ಯಾಂಗು ನಮ್ಮ ಬೆಂಗಳೂರಿಂದ ನಾವು ಹೋಗೋವಿ. ಆಮೇಲೆ ಇತ್ತೀಚೆಗೆ 2-3 ವರ್ಷದಿಂದ ಸ್ವಾಮೀಜಿ ಅವರು ಬಂದಿದ್ರು. ಲಾಸ್ಟ್ ಟೈಮ್ ನಾನು ಶಿವಣ್ಣನ ಜೊತೆ ಅವರ ಒಂದು ಟ್ರೂಪಲ್ಲಿ ಅದನ್ನೇ ಒಂದು ಆ ಡಿಸಿಪ್ಲಿನ್ನ ಶಿವಣ್ಣ ಸಹಿತ ಮುಂದುವರ್ಸ್ಕೊಂಡ್ಬಂದಿದ್ದಾರೆ, ಶುರು ಮಾಡ್ಕೊಂಡಿದ್ದಾರೆ. ನಾವು ಲಾಸ್ಟ್ ಟೈಮಲ್ಲಿ ಸ್ವಾಮೀಜಿ ನೋಡಿದ್ದೆ, ತುಂಬ ಅದ್ಭುತವಾಗಿತ್ತು. ಇದರಲ್ಲೂ ಟ್ರೂಪಲ್ಲಿ ನಾವು ಹೋಗಿ ಆಮೇಲೆ ಆ ಒಂದು ಗ್ರೂಪ್ ಆ್ಯಕ್ಟಿವಿಟಿ ಇದೆಯಲ್ಲ, ಆ ಗ್ರೂಪ್ ಆ್ಯಕ್ಟಿವಿಟಿ ಇಟ್ ಸೆಲ್ಫ್ ಈಸ್ ಎ ಕಿಕ್. ನಿಜ ಅಲ್ವಾ? ಎಲ್ಲರೂ ಒಂದೇ ಥರ ಇರ್ತೀವಿ, ಎಲ್ಲರೂ ಒಂದೇ ಭಾವನೆ. ಆಮೇಲೆ ಯಾರದಲ್ಲಿ ಒಂದು ಕೆಟ್ಟ ಭಾಷೆ ಒಂದು ಇದು ಯಾವುದೂ ಬರಲ್ಲ. ನನ್ನ ಪ್ರಕಾರ ಹೌದು ಬರುತ್ತೆ. ಅಂದರೆ ಎಲ್ಲೋ ಒಂದು ಕಡೆ ಇದು ನಾನಾ ಥರದ ಬದಲಾವಣೆಗಳಾಗಿದೆ, ಅದಾಗಬಾರ್ದು. ಡಿಸಿಪ್ಲಿನ್ ಅಂತ ಒಂದು ಏನು ಇಟ್ಕೊಂಡಿದ್ದೀವಿ ನಾವು, ಅದನ್ನು ಪರಿಪಾಲಿಸ್ಕೊಂಡು ಆ ಒಂದು ಬಿಲೀಫ್ ಏನಿದೆ, ನಂಬಿಕೆ ದೇವರಲ್ಲಿ, ಆ ನಂಬಿಕೆಯನ್ನು ಪರಿಪಾಲಿಸ್ಕೊಂಡು ನಮ್ಮ ಒಂದು ಕರ್ತವ್ಯನ ಪರಿಪಾಲಿಸಬೇಕು. ಸಂತೋಷ ಅಂತಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಏನೊಂದು ಶ್ರದ್ಧೆ ನಿಷ್ಠೆ ಇತ್ತು ಅಯ್ಯಪ್ಪನ ಮೇಲೆ, ಶಿವಣ್ಣವ್ರು ಅದನ್ನೇ ಫಾಲೋ ಮಾಡ್ಕೊಂಡ್ಬಂದ್ರು. ನಮ್ಮ ಕ್ಷೇತ್ರಕ್ಕೆ ಬಂದಾಗಲೂ ಸಹ ಕರ್ನಾಟಕದ ಶಬರಿಮಲೆ ಇಲ್ಲೊಂದು ಅಯ್ಯಪ್ಪ ಸ್ವಾಮಿ ಕ್ಷೇತ್ರದಲ್ಲಿ ಅಯ್ಯಪ್ಪನ ನೋಡ್ತೀನಿ ಅನ್ನುವಂಥ ಅವ್ರ ಆ ಪೂಜೆ, ಆ ನಿಷ್ಠೆ ಇತ್ತಲ್ಲ, ಅದೇ ನಾನು ಅವ್ರ ಮನೆಗೆ ಹೋಗಿ ತುಪ್ಪ ತುಂಬಲಿಕ್ಕೆ ಬರ್ಲಿಕ್ಕೆ ಕಾರಣವಾಯಿತು. ಅವತ್ತು ಸಹ ಅಷ್ಟೇ ಒಂದು ಭಕ್ತಿನಲ್ಲಿ ಅದನ್ನ ನೆರವೇರಿಸ್ಕೊಡ್ತೀನಿ. ತಂದೆದವ್ರಿಗೂ ಬಂದಿದೆ. ಬಂದಿದೆ. ಎಸ್, ಮತ್ತಷ್ಟು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ. ಸಣ್ಣ ಬ್ರೇಕ್ ನಂತರ ಚರ್ಚೆಯನ್ನು ಮುಂದುವರಿಸೋಣ.